ಸರ್ ನಮಸ್ಕಾರ. ಏನ್ ಸಮಾಚಾರ? ಚೆನ್ನಾಗಿದ್ದೀನಿ ಶಿವ್. ನಿಮ್ ಜೊತೆ ಬಂದು ಮಾತಾಡೋದೇ ಒಂದು ವಿಶೇಷ. ಬಹಳ ಖುಷಿಯಾಗಿದ್ದೀರಿ? ಯಾವ್ದು ಖುಷಿಯಾಗಿ. ಬಿಜೆಪಿ ಸಂಭ್ರಮ ಜಾಸ್ತಿ. ಬಿಜೆಪಿ ಅವರು ದಾಖಲೆ ಬರೆಯಿದೆ. ವಿಶ್ವದ ಅತಿ ದೊಡ್ಡ ಪಾರ್ಟಿ ಬಿಜೆಪಿ, ದೀರ್ಘಕಾಲದ ಪ್ರಧಾನ ಮಂತ್ರಿ ಅದು ಬಿಜೆಪಿಯಲ್ಲೇ. ಸೊ ಹಿಂಗೆ ಎಲ್ಲ ಬರೀ ದಾಖಲೆಗಳನ್ನೇ ಮಾಡ್ತಿದಿರಲ್ಲ, ಹೆಂಗೆ ಇದೆಲ್ಲ ಸಾಧ್ಯ ಆಗ್ತದೆ ಅಂತ? ಬಹಳ ಮುಖ್ಯವಾಗಿ ಒಂದು ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಬದ್ಧವಾಗಿರುವಂತ ಒಂದು ಪಕ್ಷ, ಒಂದು ಪ್ರೇರೇಪಣೆಯೊಂದಿಗೆ ಜನಪರವಾಗಿ ಜನರ ಆಶೀರ್ವಾದ ಮತ್ತು ಜನರ ನಂಬಿಕೆ, ಭಾರತೀಯತನ ಮತ್ತು ಭಾರತಕ್ಕೆ ಶಕ್ತಿ ತುಂಬಬೇಕು, ವಿಶ್ವಗುರು ಆಗ್ಬೇಕು ಅನ್ನೋಂಥ ಒಂದು ಕಲ್ಪನೆಯೊಂದಿಗೆ ಕೆಲಸ ಮಾಡ್ತಿರೋಂಥ ಒಂದು ಪಕ್ಷ. ಮತ್ತು ದಾಖಲೆ ಅನ್ನೋಂಥದ್ದು ನಿಮ್ಮ ಪ್ರಯತ್ನದ ಜೊತೆಯಲ್ಲಿ ಬರುವಂಥದ್ದು. ದಾಖಲೆ ಮಾಡಬೇಕು ಅಂತಾನೆ ಯಾರು ಅನ್ಕೊಂಡಿರ್ಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಈ ರೀತಿ ಲಾಂಗೆಸ್ಟ್ ಸರ್ವಿಂಗ್ ಚೀಫ್ ಮಿನಿಸ್ಟರ್, ಸಿಂಗಲ್ ಪಾರ್ಟಿ ಮೆಜಾರಿಟಿ ಬರುವಂಥ ಪಕ್ಷವಾಗಿ ಹೊರಹೊಮ್ಮುತ್ತೆ ಅನ್ನೋಂಥದ್ದು ಯಾರು ಕನಸು ಮನಸ್ಸಲ್ಲೂ ಇರಲಿಲ್ಲ. ಇವತ್ತು ಜನರ ಆಶೀರ್ವಾದ. ಬಟ್ ಒಂದು ವಿಷಯ ಅಂದ್ರೆ, ಮುಖ್ಯಮಂತ್ರಿಯಾಗಿ ಮತ್ತೆ ಪ್ರಧಾನಮಂತ್ರಿಯಾಗಿ ಎರಡರಲ್ಲೂ ದಾಖಲೆಗಳು ಮಾಡ್ತಾ ಹೋಗುವಂತ ಮನುಷ್ಯ ಮೋದಿ ಅವರು. ಹೌದು ಸರ್, ಎರಡು ಕೂಡ ನಿಮ್ಮ ಪಾರ್ಟಿಲಿ ಆಚರಿ. ನಿಜಕ್ಕೆ ನೋಡಿ, ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಇವತ್ತು ದೇಶದಲ್ಲಿ ವಿವಿಧತೆ, ವಿವಿಧ ಪ್ರಾಂತಗಳು, ವಿವಿಧ ಭಾಷೆಗಳು, ಜಾತಿ ಜನಾಂಗಗಳು ಎಲ್ಲರ ಮಧ್ಯದಲ್ಲೂ ಒಂದು ಭರವಸೆದಾಯಕವಾಗಿರೋ ಒಂದು ನಾಯಕನಾಗಿ ಒಂದು ನಂಬಿಕೆ, ಒಂದು ವಿಶ್ವಾಸ. ಹಾಗಾಗಿ ಎಲ್ಲರೂ ಭಾರತೀಯ ಯಾರಿಗೂ ಇವತ್ತು ಕರ್ನಾಟಕಕ್ಕೂ ನರೇಂದ್ರ ಮೋದಿ ಅವ್ರಿಗೆ ಏನಿತ್ತು, ಅವ್ರು ಮಾಡಿದಂಥ ಸಾಧನೆ ಮತ್ತು ಕೊಡುಗೆ, ಒಂದು ಗುಜರಾತಿನ ಮುಖ್ಯಮಂತ್ರಿಗಳಾಗಿ ಏನು ಒಳ್ಳೆ ಅಭಿವೃದ್ಧಿ ಮಾಡಿದ್ರು, ಆಡಳಿತ ಕೊಟ್ಟಿದ್ರು, ಅದರ ಆಧಾರಿತವಾಗಿ ಇಡೀ ದೇಶದಲ್ಲಿ ಉದ್ದಾಗಲದಲ್ಲಿ ಇಡೀ ವಿಶ್ವ ಮಟ್ಟದಲ್ಲೇ ಗಮನ ಸೆಳೆಯುವಂಥದ್ದಾಗಿತ್ತು. ಹಾಗಾಗಿ ಜನ ಅವರನ್ನ ನಂಬಿ ಬೆಂಬಲ ಕೊಟ್ಟು ಆಶೀರ್ವಾದವನ್ನ ಮಾಡಿ ದೇಶದ ನಿರ್ವಹಣೆ ನೀವು ಮಾಡಬೇಕು ಅನ್ನೋಂಥ ಬೆಂಬಲವನ್ನ ಮತ್ತು ಮತವನ್ನ ಕೊಟ್ಟು ಆಯ್ಕೆಯನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಅವರ ಆಡಳಿತದ ಎಲ್ಲ ದಾಖಲೆಗಳು ಮುರಿಯುವಂಥದ್ದಾಗ್ತಿದೆ. ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ರಾಜಕೀಯ ಪಕ್ಷವಾಗಿರುವಂಥದ್ದು, ಅತಿ ಹೆಚ್ಚಿನ ಕಾಲ ಲಾಂಗೆಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿ ಕಾರ್ಯನಿರ್ವಹಿಸ್ತಿರುವಂಥದ್ದು, ಇದೆಲ್ಲವೂ ಜನರ ಆಶೀರ್ವಾದ, ಆ ರೀತಿ ನಂಬಿಕೆ. ಇಟ್ ಈಸ್ ಬೇಸಿಕಲಿ ಅ ಟ್ರಸ್ಟ್ ಮೋರ್ ದೆನ್ ಎನಿಥಿಂಗ್ ಅನ್ಬೇಕಂದ್ರೆ ನಂಬಿಕೆ. ಎಲ್ಲರೂ ತುಂಬಾ ಜನ ನಾವೆಲ್ಲರೂ ಆಯ್ಕೆ ಆಗ್ಬೋದು, ಆ ನಂಬಿಕೆ ಅಂತ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಬಹಳ ದೊಡ್ಡ ಸಾಧನೆ. ಅದು ನರೇಂದ್ರ ಮೋದಿ ಅವ್ರ ಮೇಲೆ ಬಹಳಷ್ಟಿದೆ. ಅಂದ್ರೆ ಆಡಳಿತ ನಡೆಸೋದು ಅಷ್ಟೇ ಅಲ್ಲ, ನಂಬಿಕೆ, ಜನರಲ್ಲಿ ನಂಬಿಕೆ ಹುಟ್ಟಿಸಿ ಆ ನಂಬಿಕೆ ಉಳಿಸ್ಕೊಂಡು ನಡೆಸೋದು ಬಹಳ ಕಷ್ಟ. ಆ ಕೆಲಸ ಆಗಿದೆ. ಟ್ರಸ್ಟ್ ನ ಯಾವತ್ತು ಉಳಿಸ್ಕೊಂಡು ಬೆಳೆಯೋದಿದೆಯಲ್ಲ, ದಟ್ ಇಸ್ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಎಸ್, ಇಷ್ಟು ದಿನ ನಾವು ಕೆಲಸ ಮಾಡ್ಬೋದು. ಟ್ರಸ್ಟ್ ಅಂತ ತಗೊಳ್ಬೇಕು ಅಂದ್ರೆ ಸುಲಭ ಅಲ್ಲ. ಟ್ರಸ್ಟ್ ಅಂತ ಗೇನ್ ಮಾಡೋದಿದೆಯಲ್ಲ, ಅದು ದೊಡ್ಡ ಸಾಧನೆ. ಸರ್, ನಂಬಿಕಸ್ಥ ನಾಯಕ ಮೋದಿ. ಎಸ್, ಅದ್ರ ಬಗ್ಗೆ ಡೌಟೇ ಇಲ್ಲ. ನೀವು ರಾಜ್ಯ ಬಿಜೆಪಿ ಸರ್ಕಾರ ಇದ್ದಾಗ ಉಪಮುಖ್ಯಮಂತ್ರಿಗಳಾಗಿ ಒಳ್ಳೆ ಖಾತೆ ನಿರ್ವಹಣೆ ಮಾಡಿದ್ರು. ನಿಮ್ಗೆ ಗೊತ್ತು ಏನು ಎತ್ತ ಅಂತ. 2014 2026 12 ವರ್ಷ ಆಯ್ತು. ನೀವು ಕಂಡಂಗೆ ಎಸ್, ವಾವ್ ಫ್ಯಾಕ್ಟರ್ ಇದಿಷ್ಟಿದೆ, ನಾವು ಇದನ್ನ ಜನಗಳಿಗೆ ಹೇಳ್ಬೋದು, ಎದೆ ತಟ್ಟಿ ಅಂತ ಹೇಳೋದಾದ್ರೆ ಏನ್ ಹೇಳ್ತೀರಿ ಅಂತ? ಬಹಳ ಮುಖ್ಯವಾಗಿ ಒಂದು ಸ್ಪಷ್ಟವಾಗಿ ಒಂದು ಪಾರದರ್ಶಕವಾಗಿರುವಂತ, ಜನಪರವಾಗಿರೋ, ಜನ ಆಧಾರಿತವಾಗಿರುವಂತ ಪಕ್ಷವಾಗಿ ಅಥವಾ ಒಂದು ಸರ್ಕಾರವನ್ನ ಮತ್ತು ತಂತ್ರಜ್ಞಾನ ಬಳಕೆಯನ್ನು ಮಾಡಿ ಏನೊಂದು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಅನ್ನುವಂಥ ಒಂದು ವಿಶ್ವಾಸದಲ್ಲಿ, ಒಂದು ಧ್ಯೇಯದಿಂದ ಕೆಲಸವನ್ನ ಮಾಡಿ ನಂಬಿಕೆಯನ್ನು ಗಳಿಸಿ, ಮತ್ತು ಇವತ್ತು ಪಾರದರ್ಶಕವಾಗಿ ಸುಧಾರಣೆಗಳಂತೂ 1-2 ಸುಧಾರಣೆಗಳಲ್ಲ, 10 ಸುಧಾರಣೆಗಳನ್ನ ಈ ದೇಶದಲ್ಲಿ ತರೋ ಮೂಲಕ ಒಂದು ಸ್ವಚ್ಛ ಭಾರತದಿಂದ ಪ್ರಾರಂಭವನ್ನ ಮಾಡಿ, ಡಿಜಿಟಲ್ ಇಂಡಿಯಾದಿಂದ ಶುರುವಾಗಿ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತದಿಂದ ಹಿಡಿದು ಮೂಲಭೂತ ಸೌಕರ್ಯ, ಡಿಜಿಟಲೈಸೇಷನ್ ಎಲ್ಲವೂ ಒಟ್ಟಾರೆ ತರೋ ಮೂಲಕ ಆರೋಗ್ಯ, ಶಿಕ್ಷಣ ಎಲ್ಲ ಸುಧಾರಣೆಗಳು ಅದ್ಭುತವಾಗಿ ಮಾಡಿ, ಡಿಮಾನಿಟೈಸೇಷನ್ ಇಂದ ಹಿಡಿದು ಇವತ್ತು ಸೌಕರ್ಯಗಳು ಎಲ್ಲವನ್ನು ಮಾಡಿ ದೇಶದಲ್ಲಿ ಒಂದು ಪ್ರಗತಿನ, ಮತ್ತು GST ತರೋದನ್ನು ಆಗಲಿ, GST ಆಗಲಿ, ರಾಮ ಮಂದಿರ ನಿರ್ಮಾಣ ಆಗಲಿ, ನಮ್ಮ 500 ವರ್ಷದ ಕನಸು ಸರ್. ಯಾರ್ಕೇನೆಲ್ಲ ಅನ್ಕೊಂಡಿದ್ರ ರಾಮ ಮಂದಿರ ನಿರ್ಮಾಣ ಮಾಡ್ತಾರೆ ಅಂತ? ಯಾರು ಅನ್ಕೊಂಡಿರ್ಲಿಲ್ಲ. ರಾಮ ಮಂದಿರ ನಿರ್ಮಾಣ ಆಗುತ್ತೆ ಅನ್ನೋದು ಎಲ್ಲರೂ ಅನ್ಕೊಳ್ತಿರೋ, ಇಲ್ಲ ಯಾವತ್ತೋ ಒಂದು ಆಗ್ಬೋದು ಅಂತ. ಆದ್ರೆ ಈ ರೀತಿ ಕಾನೂನಿನ ಚೌಕಟ್ಟಲ್ಲೇ ನಾವು ಬೈ ಡಿಕ್ರಿ ಮಾಡ್ಬೋದಿತ್ತು, ಮಾಡ್ಲಿಲ್ಲ. ಆದ್ರೆ ಒಂದು ಕೋರ್ಟಿನ ಒಂದು ತೀರ್ಪಿನ ಮೂಲಕನೇ ಇವತ್ತು 5 ಬೆಂಚ್ ಜಡ್ಜಲ್ಲೇ ಎಲ್ಲರೂ ಜಡ್ಜ್ಮೆಂಟ್ ಅನ್ನ ಕೊಟ್ಟು, ಒಂದು ಮೆಜಾರಿಟಿನಲ್ಲಿ ಅಂದ್ರೆ ಫುಲ್ ಬೆಂಚನ್ನೇ ಜಡ್ಜ್ಮೆಂಟ್ ಕೊಟ್ಟು, ಇವತ್ತು ಐತಿಹಾಸಿಕವಾಗಿ ಅಲ್ಲಿ ನೆಲೆ ಇತ್ತು ರಾಮನ ಸ್ಥಳ ಅಂತ ಅನ್ನುವಂಥದ್ದು ಎಲ್ಲ ಆರ್ಕಿಯಾಲಜಿಯಿಂದ ಹಿಡಿದು ಒಂದು ಸೈಂಟಿಫಿಕ್ ಆಗಿ ಕಾನೂನಾತ್ಮಕವಾಗಿ ತೀರ್ಪನ್ನು ಪಡ್ಕೊಂಡು ಇಡೀ ವಿಶ್ವಕ್ಕೆ ಒಂದು ಸಂದೇಶ ಕೊಟ್ಟು, ಬಹುಮತ ಇದೆ, ಬಹುಸಂಖ್ಯೆ ಇದೀವಿ ಅನ್ನೋದು ಒಂದು ಭಾಗ ಆದ್ರೂ
ಈ ದೇಶದ ಒಂದು ಕನಸಾಗಿತ್ತು ರಾಮ ಮಂದಿರ ನಿರ್ಮಾಣ ಆಗ್ಬೇಕು ನಮ್ಮ ನಂಬಿಕೆ, ನಮ್ಮ ಅಸ್ತಿತ್ವ, ಅದೊಂದು ಕಾರ್ಯರೂಪಕ್ಕೆ 370 ನೋಡಿ ಇವತ್ತೆಂತ ಕಾಂಗ್ರೆಸ್ ಪಕ್ಷಕ್ಕೆ ರಾಮ ಮಂದಿರದಲ್ಲೂ ನಂಬಿಕೆ ಇಲ್ಲ, ಅಥವಾ 370ನಲ್ಲೂ ವಜಾ ಮಾಡ್ಬೇಕು ಅನ್ನೋಂತ ಸ್ಪಷ್ಟತೆ ಇಲ್ಲದ ಒಂದು ರಾಷ್ಟ್ರೀಯ ಪಕ್ಷಗಳು. ಇಂಥ ಪಕ್ಷಗಳೆಲ್ಲ ಇದ್ದಾಗ ಈ ದೇಶದಲ್ಲಿ ಏನ್ ಕಾಣ್ಬೋದು ಭವಿಷ್ಯ? ನೀವು ಸ್ಪಷ್ಟತೆ ಇಲ್ಲದೆ